ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಮನೆ ಓಪನ್ ಇತ್ತು, ಹಾಗಾಗಿ ಹೊರಡ್ತಾ ಇದ್ವಿ. ಅರ್ಜೆಂಟಿಗೆ ಹೊರಡ್ತಾ ಇದ್ವಿ. ಮನೇಲೆಲ್ಲ ಕೆಲಸ ಎಲ್ಲ ಮುಗಿಸಿ ಇವಾಗಿನ್ನು ಟಿಫನ್ ಆಯಿತು. ಒಂದು ಪಾಪನೆಲ್ಲ ಹೊರಡಿಸಿ ಇವಾಗ ನಾನು ಹೊರಡ್ತಾ ಇದ್ದೀನಿ. ಇನ್ನೇನು ಹೊರಟಾಯಿತು. ಓಕೆ ಫ್ರೆಂಡ್ಸ್, ಹೊರಟೆಲ್ಲ ಆಯಿತು. ಹೊರಗಡೆ ಬಂದು ನಂದು ನನ್ನ ಮಗಂದೆಲ್ಲ ಫೋಟೋಸ್ ತೊಗೊಳ್ತಾ ಇದ್ವಿ. ಫೋಟೋಸ್ ನನ್ನ ಮೈದನೇ ತೆಗಿತಾಯಿದ್ರು. ಅವರಿಗಂತೂ ಸ್ವಲ್ಪನೂ ಬೇಜಾರಾಗಲ್ಲ ಫೋಟೋಸ್ ತೆಗಿಯೋಕೆ ಹೇಳಿದರೆ, ಅದಕ್ಕೆ ಅವರಿಗೆ ಕೊಡೋದು. ಹೊಸದಾಗಿ ಒಂದು 2 ದಿನ ಆಗಿತ್ತು ಸ್ಯಾರಿ ಕೊಡಿಸಿ. ನನಗಂತೂ ಈ ಸ್ಯಾರಿ ತುಂಬ ಇಷ್ಟ ಆಗಿತ್ತು. ರೀಸೆಂಟ್ಲಿ ಈಗ ಆ್ಯನಿವರ್ಸರಿ ಇತ್ತು, ಹಾಗಾಗಿ ಈ ಸ್ಯಾರಿ ಕೊಡಿಸಿದ್ರು. ಯಾವಾಗಲೂ ನಮ್ಮದೇ ಸ್ಟಿಚ್ ಮಾಡ್ಕೊಳ್ಳೋಕ್ಕಂತೂ ಟೈಮೇ ಆಗ್ತಾ ಇರಲಿಲ್ಲ. ಆದರೂ ನಮ್ಮ ಮನೆಯವ್ರು ಬೈತಾಯಿದ್ರು, ನಿನಗೆ ಸ್ಯಾರಿ ಕೊಡಿಸೋದು ವೇಸ್ಟು, ಎಲ್ಲ ಕಸ್ಟಮರ್ದೆಲ್ಲ ಸ್ಯಾರಿ ಹೊಲ್ಕೊಡ್ತೀಯ, ನೀನು ಮಾತ್ರ ಸ್ಟಿಚಿಂಗ್ ಮಾಡ್ಕೊಳ್ಳಲ್ಲ ಅಂತಿದ್ರು. ಹಾಗಾಗಿ ಇವತ್ತು ನಂದೊಂದು ಸ್ಯಾರಿ ಸ್ಟಿಚಿಂಗ್ ಆಯಿತು. ಮನೆಯವರು ತುಂಬ ಬ್ಯುಸಿ ಇದ್ದರು, ಡ್ರೈವರ್ ಎಲ್ಲ ಬಂದಿರಲಿಲ್ಲ ಗಾಡಿಗೆ, ಹಾಗಾಗಿ ಇವರೇ ಹೋಗಿದ್ದರು. ನಾನು, ನಮ್ಮ ಮಾವ ಮತ್ತು ಮಗ ಹೋಗ್ತಾ ಇದ್ವಿ. ಅತ್ತೆಗೆಲ್ಲ ಅಡುಗೆ ಮಾಡಿಟ್ಟು ಬಂದ್ವಿ. ಅತ್ತೆ ಒಬ್ಬರೇ ಮನೇಲಿದ್ದರು. ಹಾಗಾಗಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನನಗೆ ಇಲ್ಲಿ ಫ್ಯಾಮಿಲಿ ಅಂದರೆ ಅಪ್ಪನ ಮನೆ ಕಡೆಯಿಂದನೂ ಇವ್ರ ರಿಲೇಷನ್ನು, ಹಾಗೆ ನಮ್ಮ ಮನೆಯವ್ರ ಕಡೆಯಿಂದನೂ ರಿಲೇಷನ್ನು. ಹಾಗಾಗಿ 2 ಕಡೆಯಿಂದನೂ ಕರೆದಿದ್ರು. ಬಟ್ ನಾವು ಮದುವೆ ಆದಲ್ಲಿಂದ ಹೋಗಬೇಕು ಅಂದ್ಕೊಳ್ತಿದ್ವಿ, ಹೋಗೋಕ್ಕಂತೂ ಆಗ್ತಾನೇ ಇರಲಿಲ್ಲ. ನೋಡಿ, ತುಂಬ ಜನ ಸೇರಿದ್ದಾರೆ. ಹಾಗೆ ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಕೂಡ, ತುಂಬ ಚೆನ್ನಾಗಿ ಇವಾಗಿನ ಥರ ಮನೆ ಕಟ್ಟಿದ್ದಾರೆ. ಇನ್ನೇನು ಒಳಗೆ ಹೋದ್ವಿ, ನೋಡಿ ಸತ್ಯನಾರಾಯಣ ಪೂಜೆ ಆಗ್ತಾಯಿತ್ತು. ನಮಗೇನೋ ಲೇಟಾಗಿ ಬಂದ್ರೂ ಸತ್ಯನಾರಾಯಣ ಪೂಜೆ ಎಲ್ಲ ಸಿಕ್ತು. ಅವ್ರ ಮನೆಯವರೆಲ್ಲ ಪೂಜೆ ಕೂತ್ಕೊಂಡಿದ್ರು. ತುಂಬ ಹೊತ್ತು ಕೂತ್ಕೋಬೇಕು ಪಾಪ, ಹೇಗೆ ಕೂತ್ಕೊಂಡಿದ್ರೋ ಏನೋ ಅನ್ನಿಸ್ತಿತ್ತು. ನಮಗೇನೆ ಅಲ್ಲಿ ಪೂಜೆ ಪಕ್ಕದಲ್ಲಿ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಅಂತೆಲ್ಲ ಮಾಡ್ತಾಯಿದ್ವಿ. ಅವರು ಕೂತಲ್ಲೇ ಕೂತ್ಕೋಬೇಕು, ನಿಂತ್ಕೊಳ್ಳೋಗಂತೂ ಇಲ್ಲ. ನೋಡಿ ಹೊರಗಡೆ ಎಲ್ಲ ಬಂದ್ವಿ. ಹೊರಗಡೆ ಹಿಂದೆ ಔಟ್ಲುಕ್ ನೋಡಿ ತುಂಬ ಚೆನ್ನಾಗಿದೆ. ತೋಟದ ಮಧ್ಯ ಸುತ್ತ ತೋಟ, ಕಾಫಿ ಗಿಡ, ಅಡಿಕೆ ಗಿಡ, ಹಾಗೆ ಮಧ್ಯದಲ್ಲಿ ಮನೆ ಕಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಪ್ಲೇಸಸ್ಸು, ತುಂಬ ಖುಷಿಯಾಯಿತು ನಮ್ಗೆ ನೋಡಿ. ನಾವು ಅಂತೂ ಹೊರಗಡೆನೇ ಕೂತಿದ್ವಿ. ಕಿಚನ್ ಎಲ್ಲ ಸಪ್ರೇಟಾಗಿ ಮಾಡಿದರು. ಇಟಾಲಿಯನ್ ಕಿಚನ್ನು ಒಂದು ಕಡೆ ಶೃಂಗೇರಿ ಒಲೆ ಕಿಚನ್ನು ಎಲ್ಲ ಮಾಡ್ಕೊಂಡಿದ್ರು. ತುಂಬ ಚೆನ್ನಾಗಿತ್ತು. 3 ಬೆಡ್ರೂಮ್ ಇತ್ತು ನೋಡಿ. ಹಾಗೆ ಹೂವಿನ ಗಿಡ ಫ್ರೆಂಡ್ಸ್, ಇವಾಗಲೇ ಎಲ್ಲ ಹಾಕಿದ್ದಾರೆ. ನೋಡೋಕ್ಕೆ ಅಷ್ಟು ಚೆನ್ನಾಗಿತ್ತು. ಮನೆ ಸುತ್ತ ಹೂವಿನ ಗಿಡನೇ ಇತ್ತು. ಮನೆ ಒಳಗೂ ಅಷ್ಟೇ ಹೀಗೆ ಡೆಕೋರೇಷನ್ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು. ಫ್ಲವರ್ಸಿಂದೇ ಡೆಕೋರೇಷನ್ ಎಲ್ಲ ಮಾಡಿದರು. ಕಿಚನಲ್ಲಿ ಆಗಿರ್ಬೋದು, ಬೆಡ್ರೂಮಲ್ಲಿ ಆಗಿರ್ಬೋದು, ಹಾಲಲ್ಲಿ ಫುಲ್ಲು ಡೆಕೋರೇಷನ್ ಇತ್ತು. ನೋಡಿ, ಸ್ಟವ್ ಕೂಡ ಹೀಗೆ ಫ್ಲವರ್ಸಿಂದನೇ ಡೆಕೋರೇಷನ್ ಮಾಡಿದ್ದಾರೆ. ನನ್ನ ಮಗ ಕೃಷ್ಣ ಅಂದರೆ ನನ್ನ ಮಗಂಗೆ ತುಂಬ ಇಷ್ಟ. ನೋಡಿದ ತಕ್ಷಣ ಫೋಟೋಸ್ ತೆಗೆಸ್ಕೊಂಡ್ವಿ ನಾನು, ನನ್ನ ಮಗ ಎಲ್ಲ. ಮಧ್ಯಾಹ್ನ ಆಗೇ ಹೋಯಿತು. ಮಧ್ಯಾಹ್ನ ಊಟಕ್ಕೆ ಹೋಗೋಣ ಅಂದರೆ ತುಂಬ ಜನ ಸೇರಿದರು. ನಾವು ನಿಧಾನಕ್ಕೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ಹೊರಗಡೆ ಬಂದ್ವಿ. ಹೊರಗಡೆ ಬಂದ್ರಂತೂ ರೋಸ್ ನೋಡಿ, ರೋಸಿನ ಗಿಡನೇ ತುಂಬಿಸ್ಬಿಟ್ಟಿದ್ದಾರೆ. ಒಂದು ಲೈನ್ ಫುಲ್ಲು ರೋಸು, ಒಂದು 20 ಕಲರ್ಸ್ ಏನೋ ರೋಸ್ಗಳೇ ಇತ್ತು. ಅದು ಯಾವಾಗ ಹಾಕಿದ್ರು, ಫೌಂಡೇಶನ್ ಆಗಿತ್ತಲ್ಲ ಆವಾಗಲೇ ಹಾಕಿದ್ರೋ ಏನೋ. ಓಕೆ, ಊಟ ಆಮೇಲೆ ಮಾಡೋಣ ಅಂತ ಬಂದು ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ ವಿಸಿಟ್ ಮಾಡಿಬಿಟ್ಟು. ಇಲ್ಲಿ ನಿನ್ನೆ ಬರೋಕ್ಕಾಗಿರಲಿಲ್ಲ, ಬ್ಯುಸಿ ಇರೋದ್ರಿಂದ ಅವರಿಗಂತೂ ತುಂಬ ಬೇಜಾರಾಗಿತ್ತು. ಇವತ್ತಾದರೂ ಬಂದ್ರಲ್ಲ ಅಂತ ಹೇಳ್ತಾಯಿದ್ರು. ಇವರು ನಮ್ಮ ಮನೆಯವರ ಅಕ್ಕ ಅಂದರೆ ಚಿಕ್ಕಪ್ಪನ ಮಗಳು. ನೋಡಿ ಫ್ಲವರ್ಸ್ ಎಲ್ಲ ಹೊರಗಡೆ ಹೇಗಿದೆ ಅಂತ. ಅದಕ್ಕೋಸ್ಕರನೇ ತುಂಬ ಟೈಮ್ ತೊಗೊಂಡು ಮಾಡಿದಂಗಿತ್ತು. ಓಕೆ ಫ್ರೆಂಡ್ಸ್, ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಆ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ, ಊಟ ಮಾಡ್ತಾ ಇದ್ದಿದ್ದೆಲ್ಲನೂ. ಹೊರಟ್ವಿ ಮನೆಗೆ ಹೋಗೋಣ ಅಂತ. ಬಟ್ ಮನೆಗೆ ಹೋಗೋ ದಾರಿಲೇನೆ ಯಾವಾಗಲೂ ಹೋಗಬೇಕು ಅಂದ್ಕೊತಿದ್ವಿ, ಹೋಗೋಕ್ಕಾಗಿರಲಿಲ್ಲ. ತೋರಣಮಾವು ಅಂತ ಆ ಪ್ಲೇಸಲ್ಲಿ ಒಂದು ಶಿವಂದು ವಿಗ್ರಹ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಒಳಗಡೆ ಹೋಗೋಕ್ಕಾಗಲಿಲ್ಲ, ಅವಾಗೆಲ್ಲ ಕ್ಲೋಸ್ ಆಗಿತ್ತು ದೇವಸ್ಥಾನ. ಹೊರಗಡೆಯಿಂದನೇ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಬಂದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸು. ಫ್ರೆಂಡ್ಸ್, ಇವಾಗ ಫಂಕ್ಷನ್ ಎಲ್ಲ ಮುಗಿಸಿ ಮನೆಗೆ ಬಂದಿದ್ದೆಲ್ಲ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಇನ್ನೇನು ಮತ್ತು ಆ ಕಡೆಗೆ ಇಳಿಬೇಕು ಅಂದರೆ ಕೆಲಸ ಸ್ಟಾರ್ಟು. ಮನೇಲಿ ಇವತ್ತು ಸಂಡೇ ಒಂದೇ ದಿನ ಇರೋದಲ್ವ, ಹಾಗಾಗಿ ಫಂಕ್ಷನ್ ಎಲ್ಲ ಮುಗಿದು ಇವಾಗ 3:30 ಆಯಿತು. ಇವಾಗ ಬಂದ್ವಿ. ಓಕೆ ಫ್ರೆಂಡ್ಸ್, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಸ್ಕಿಪ್ ಮಾಡದೆ ನೋಡಿ ನನ್ನ ಚಾನಲ್ನ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.